ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಇಡ್ತಿರುವಂತಹದ್ದು ಸೋಷಿಯಲ್ ಸೈನ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಮೊದಲಿಗೆ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನೋಡೋದಾದ್ರೆ PSTR, GPSTR, VAO, HSTR, KS, PSI, FDA, STA, ಗ್ರೂಪ್ ಸಿ ಈ ತರಹದ ಎಲ್ಲ ಎಕ್ಸಾಮ್, ಅರಣ್ಯ ಇಲಾಖೆ ಎಲ್ಲ ಎಕ್ಸಾಮ್ಗಳಿಗೂ ಈ ವಿಡಿಯೋ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಹೇಗೆ ಅನುಕೂಲ ಆಗುತ್ತೆ ಅದೆಲ್ಲವನ್ನ ನೀವು ಒಮ್ಮೆ ವಿಡಿಯೋನ ನೋಡಿದ್ರೆ, ಕೊನೆಯವರೆಗೂ ವಿಡಿಯೋನ ನೋಡಿದ್ರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಶಿಲ್ಪದಿ ಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ ಯಾರು ಅಂದ್ರೆ ಕಣ್ಣಗಿ. ಸಂಗಮ್ ಸಾಹಿತ್ಯದ ಪ್ರಮುಖ ಕೃತಿಗಳು ಯಾವುವು ಅಂದ್ರೆ ಶಿಲ್ಪಾದಿಗಾರಂ, ಮಣಿಮೇಕಲೈ ಮತ್ತೆ ತಿರುಳುಕುರಳ್. ಈ ಮೂರನ್ನ ಸೇರಿಸಿ ನಾವು ಸಂಗಮ್ ಸಾಹಿತ್ಯ ಅಂತೀವಿ. ಸಂಗಮ್ ಸಾಹಿತ್ಯದಲ್ಲಿ 3 ಕೃತಿಗಳು ಇಂಪಾರ್ಟೆಂಟ್: ಶಿಲ್ಪದಿಗಾರಂ, ಮಣಿಮೇಕಲೈ, ತಿರುಳುಕುರಳ್ ಏನಿದೆ ಇಷ್ಟು, ಅದನ್ನೇ ನಾವು ಸಂಗಮ್ ಸಾಹಿತ್ಯ ಅಂತ ಕರಿತೀವಿ. ಇನ್ನು ತಿರುಳುಕುರಳ್ ಕೃತಿಯ ರಚನಾಕಾರರು ಅಂದ್ರೆ ತಿರುವಳ್ಕರ್. ಓಕೆ, ಇವರು ನಮ್ಮ ಕನ್ನಡದಲ್ಲಿ ಏನು ಸರ್ವಜ್ಞ ಇದ್ದಾರೋ ಆ ರೀತಿ ಇವರು ತಮಿಳಲ್ಲಿ ಇರುವಂತವರು. ಸಂಗಮ್ ಯುಗದಲ್ಲಿ ಆಡಳಿತ ನಡೆಸುತ್ತಿದ್ದ ಪ್ರಮುಖ ತಮಿಳು ರಾಜವಂಶಗಳು ಯಾವುವು ಅಂದ್ರೆ ಚೋಳ, ಚೇರ ಮತ್ತು ಪಾಂಡ್ಯ ವಂಶಗಳು. ಇನ್ನು ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಂದ್ರೆ ಈಗಿನ ಪೈಠಾಣ ಅವರ ರಾಜಧಾನಿಯಾಗಿತ್ತು. ಇನ್ನು ಕದಂಬ ವಂಶದ ಸ್ಥಾಪಕರು ಯಾರು ಅಂದ್ರೆ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತ ಕೂಡ ನಾವು ಕರಿಬಹುದು. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನ ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಚಾವುಂಡರಾಯ ಗೊಮ್ಮಟೇಶ್ವರ ಮೂರ್ತಿಯನ್ನ ನಿರ್ಮಾಣ ಮಾಡಿದ. ಇನ್ನು ಬಾದಾಮಿ ಚಾಲುಕ್ಯರ ಶ್ರೇಷ್ಠ ಅರಸ ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿ. ಇನ್ನು ಸ್ನೇಹಿತರೆ, ಇಮ್ಮಡಿ ಪುಲಕೇಶಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹರ್ಷವರ್ಧನನ್ನ ಇಲ್ಲಿ ನರ್ಮದಾ ನದಿಯ ತೀರದಲ್ಲಿ ಹರ್ಷವರ್ಧನನ್ನ ಉತ್ತರ ಪತಾಪತಿ ಅಂತ ಕರೀತಿದ್ದಂತ ಹರ್ಷವರ್ಧನನ್ನ ಸೋಲಿಸಿದ್ದು ನಮ್ಮ ಇಮ್ಮಡಿ ಪುಲಕೇಶಿ, ಗೊತ್ತಿರಲಿ. ಇನ್ನು ಕವಿರಾಜ ಮಾರ್ಗವನ್ನ ರಚಿಸಿದವರು ಯಾರು ಅಂದ್ರೆ ಶ್ರೀ ವಿಜಯ. ಕವಿರಾಜ ಮಾರ್ಗವನ್ನ ರಚಿಸಿದವನು ಶ್ರೀ ವಿಜಯ. ಕನ್ನಡದ ಆದಿಕವಿ ಎಂದು ಯಾರನ್ನ ಕರೀತಾರೆ ಅಂದ್ರೆ ಪಂಪನನ್ನ ಕನ್ನಡದ ಆದಿಕವಿ ಎಂದು ಕರೀತಾರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ನಾನು ಏನ್ ಪಾಠ ಮಾಡ್ತಿದ್ದೀನಿ ಇದು PDF ಆಗಿರುವಂತದ್ದು. ಈ PDF 6ರಿಂದ 10 ಅವರಿಗೆ ಸೋಷಿಯಲ್ ಸೈನ್ಸ್ ಅನ್ನ ಒಳಗೊಂಡಿರುವಂತದ್ದು. ಸ್ನೇಹಿತರೆ, ಈ PDF 450 ಪುಟಗಳನ್ನ ಹೊಂದಿರುವಂತದ್ದು. 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಒಳಗೊಂಡಿದೆ. ಈ PDF ಎಲ್ಲಾ ಎಕ್ಸಾಮ್ಗಳಿಗೆ, ಎಲ್ಲ ಎಕ್ಸಾಮ್ಸ್ಗಳಿಗೆ ಬೇಸಿಕ್ ಆಗಿ ಬೇಕಿರುವಂತದ್ದು. ನಿಮ್ಗೇನಾದ್ರೂ ಬೇಕು ಅಂದ್ರೆ ಈ PDF ಅನ್ನ ನೀವು ಬೈ ಮಾಡಬಹುದಾಗಿದೆ. ಸ್ನೇಹಿತರೆ, ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9945005138ಗೆ ಕಾಂಟ್ಯಾಕ್ಟ್ ಮಾಡಿ ಈ PDF ಅನ್ನ ಬೈ ಮಾಡಬಹುದು. ಇದು 149 ರೂಪೀಸ್ ಆಗಿರುವಂತದ್ದು. ಇದನ್ನ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಮಾಡಿ ಕೇಳಿದ್ರೆ ಈ PDF ನಿಮಗೆ ಸಿಗುತ್ತೆ. ಓಕೆ, ನೀವು ಒಮ್ಮೆ 9945005138ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅಂದ್ರೆ ಕನ್ನಡದ ಹೇಳ್ತೀನಿ 9945001513 ಕಾಂಟ್ಯಾಕ್ಟ್ ಮಾಡಿದ್ರೆ ಈ PDF ನ ಈಗೆಲ್ಲ ಬೈ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ನಮ್ಮ ಬಳಿ ಇದಲ್ಲದೆ ಕನ್ನಡ ಕೂಡ ಇದೆ. ಇನ್ನು ಶಿಕ್ಷಕರಿಗಾಗಿ ಮೌಲ್ಯ ಶಿಕ್ಷಣ ಕೂಡ ಇದೆ, ಕಂಪ್ಯೂಟರ್ ಕೂಡ ಇರುವಂತದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೈ ಮಾಡಬಹುದು. ಇನ್ನು ಮುಂದೆ ನೋಡೋಣ. ಏನಕ್ಕೋಸ್ಕರ ಈ PDF ಅಂದ್ರೆ ಈಗ ನಮ್ಗೆ ಟೈಮ್ಗಳು ಅಂದ್ರೆ ಟೈಮ್ ಏನಿದೆ, ಟೈಮ್ ನಮ್ಗೆ ಈಗ ಶಾರ್ಟೇಜ್ ಆಗ್ತಿದೆ. 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಅನ್ನ ಎಲ್ಲರೂ ಓದ್ಬೇಕು, ಆದ್ರೆ ನಮ್ಗೆ ಎಕ್ಸಾಮ್ಸ್ಗೆ ಅಷ್ಟು ಟೈಮ್ ಇಲ್ಲ. ಸೊ ಸ್ಮಾರ್ಟ್ ಸ್ಟಡಿ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದಷ್ಟೇ. ಓಕೆ, ಶುರು ಮಾಡೋಣ. ಮತ್ತೆ ಹೊಯ್ಸಳರ ಪ್ರಸಿದ್ಧ ದೇವಾಲಯ ಎಲ್ಲಿದೆ ಅಂದ್ರೆ ಬೇಲೂರಿನ ಚೆನ್ನಕೇಶವ ದೇವಾಲಯವು ಹೊಯ್ಸಳರ ಪ್ರಸಿದ್ಧ ದೇವಾಲಯವಾಗಿದೆ. ಶಕ, ಯವನ, ಪ್ಲಹವ ಅಂತ ಏನು ಕರಿತೀವಿ, ಈ 3 ವಿದೇಶಿ ಮನೆತನವನ್ನ ಸೋಲಿಸಿದ ಶಾತವಾಹನರ ದೊರೆ ಯಾರಪ್ಪ ಅಂದ್ರೆ ಗೌತಮ ಪುತ್ರ ಶಾತಕರ್ಣಿ. ಓಕೆ, ತ್ರಿಸಮುದ್ರ ತೋಯ ಪೀತವಾಹನ ಎಂಬ ಬಿರುದು ಹೊಂದಿದ ಅರಸ ಗೌತಮಿ ಪುತ್ರ ಶಾತಕರ್ಣಿ.
ಶಾತವಾಹನ ರಾಜವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂದ್ರೆ ಆತನು ಕೂಡ ಗೌತಮ ಪುತ್ರ ಶತಕರ್ಣಿ. ಕದಂಬರ ರಾಜಧಾನಿ ಯಾವಾಗಿತ್ತು ಅಂದ್ರೆ ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಕನ್ನಡದ ಮೊದಲ ಶಾಸನ ಯಾವುದು, ಅದು ಎಲ್ಲಿದೆ? ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ. ಅದು ಎಲ್ಲಿದೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಇರುವಂತದ್ದು ಮತ್ತು ಇದು ಇಲ್ಲಿಯವರೆಗೂ ದೊರೆತಿರುವಂತಹ ಕನ್ನಡದ ಅತ್ಯಂತ ಹಳೆಯ ಶಾಸನವಾಗಿದೆ. ಇನ್ನು ಸ್ನೇಹಿತರೆ, ಗಂಗರ ರಾಜಧಾನಿ ಯಾವುದಾಗಿತ್ತು? ಗಂಗರ ರಾಜಧಾನಿ ತಲಕಾಡಾಗಿತ್ತು. ಇನ್ನು ಪ್ರಸಿದ್ಧ ದೊರೆ, ಗಂಗರ ಪ್ರಸಿದ್ಧ ದೊರೆ ದುರ್ವಿನಿತ. ಯಾರು? ದುರ್ವಿನಿತ. ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತೆ ಅಂದ್ರೆ ಐಹೊಳೆಯನ್ನ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಇನ್ನು ಪಲ್ಲವರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ತಮಿಳುನಾಡಿನ ಕಂಚಿ ಪಲ್ಲವರ ರಾಜಧಾನಿ ಆಗಿತ್ತು. ಮಹಾಬಲಿಪುರಂನ ರಥ ಮತ್ತು ದೇವಾಲಯಗಳನ್ನ ನಿರ್ಮಿಸಿದವರು ಯಾರು ಅಂದ್ರೆ ಪಲ್ಲವರ ದೊರೆ ನರಸಿಂಹವರ್ಮ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಮಾನ್ಯಕೇಟ ಅಂದ್ರೆ ಇಂದಿನ ಮಾಳಖೇಡ. ಕನ್ನಡದ ಉಪಲಬ್ಧ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ ಯಾರ ಆಸ್ಥಾನದಲ್ಲಿ ರಚನೆ ಆಯಿತು ಅಂದ್ರೆ ರಾಷ್ಟ್ರಕೂಟರ ದೊರೆ ನೃಪತುಂಗ ಅಥವಾ ಅಮೋಘ ವರ್ಷನ ಆಸ್ಥಾನದಲ್ಲಿ. ಎಲ್ಲೋರದ ಪ್ರಸಿದ್ಧ ಕೈಲಾಸನಾಥ ಕಲ್ಲಿನ ಕಟಾವಿನ ದೇವಾಲಯವನ್ನ ನಿರ್ಮಿಸಿದವರು ಯಾರು ಅಂದ್ರೆ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ. ಕಲ್ಯಾಣದ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂದ್ರೆ 6ನೇ ವಿಕ್ರಮಾದಿತ್ಯ. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ. ಇಟಗಿಯ ಮಹಾದೇವ ದೇವಾಲಯಕ್ಕೆ ಇರುವ ಪ್ರಸಿದ್ಧ ಬಿರುದು ಯಾವುದು ಅಂದ್ರೆ ದೇವಾಲಯಗಳ ಚಕ್ರವರ್ತಿ ಅಥವಾ ದೇವಾಲಯಗಳ ಸಿರಿ ಅಂತ ಕರೀತಾರೆ. ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು? ದ್ವಾರ ಸಮುದ್ರದ ಇಂದಿನ ಹಳೆಬೀಡನ್ನ ಹೊಯ್ಸಳರ ರಾಜಧಾನಿ ಎನ್ನಲಾಗುತ್ತೆ. ಇನ್ನು ಬೇಲೂರಿನ ಪ್ರಸಿದ್ಧ ಚೆನ್ನಕೇಶ್ವರ ದೇವಾಲಯವನ್ನ ನಿರ್ಮಿಸಿದ್ದು ಹೊಯ್ಸಳ ದೊರೆ ಯಾರಪ್ಪ ಅಂದ್ರೆ ನಿರ್ಮಿಸಿದ್ದು ಹೊಯ್ಸಳ ವಿಷ್ಣುವರ್ಧನ. ತಂಜಾವೂರಿನ ಬೃಹದೇಶ್ವರ ದೇವಾಲಯ ನಿರ್ಮಿಸಿದ ಚೋಳ ರಾಷ್ಟ್ರ ಯಾರು ಅಂದ್ರೆ ರಾಜರಾಜ ಚೋಳ. ಯಾರು? ರಾಜರಾಜ ಚೋಳ. ಚೋಳರ ಆಡಳಿತದ ಅತ್ಯಂತ ವಿಶಿಷ್ಟ ಲಕ್ಷಣ ಸ್ವಾಯತ್ತತೆ ಹೊಂದಿದ ದಕ್ಷ ಗ್ರಾಮ ಆಡಳಿತ. ಇನ್ನು ಈಗ ನಾವು ಅಧ್ಯಾಯ 6 ನೋಡ್ತಾ ಪೌರ ಮತ್ತು ಪೌರತ್ವದ ಬಗ್ಗೆ ನೋಡೋಣ. ಪೌರತ್ವ ಎಂದರೇನು? ಇದು ಎಲ್ರಿಗೂ ಗೊತ್ತಾಗ್ತಿದೆ. ಇತ್ತೀಚೆಗೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ SIR ಕೂಡ ನಡೀತಾ ಇದೆ. ಒಬ್ಬ ವ್ಯಕ್ತಿಯು ತನ್ನ ದೇಶ ಅಥವಾ ರಾಜ್ಯದಲ್ಲಿ ನಿವಾಸಿಯಾಗಿದ್ದು ಅದಕ್ಕೆ ಸಂಬಂಧಿಸಿದ ಹಕ್ಕುಗಳನ್ನು ಅನುಭವಿಸುವ ಅಥವಾ ಕರ್ತವ್ಯಗಳನ್ನು ನಿರ್ವಹಿಸುವ ಕಾನೂನಾತ್ಮಕ ಸ್ಥಾನಮಾನವನ್ನ ನಾವು ಪೌರತ್ವ ಅಂತ ಕರಿತೀವಿ. ಪೌರ ಯಾರು ಅಂದ್ರೆ ದೇಶದಲ್ಲಿ ವಾಸಿಸುವ ಹಾಗೂ ದೇಶಕ್ಕೆ ನಿಷ್ಠೆಯನ್ನು ಹೊಂದಿರುವ ವ್ಯಕ್ತಿಯೇ ಪೌರ. ಪೌರತ್ವದಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿವೆ ಅಂದ್ರೆ ಏಕಪೌರತ್ವ, ದ್ವಿಪೌರತ್ವ. ಭಾರತದಲ್ಲಿ ಯಾವ ರೀತಿಯ ಪೌರತ್ವ ವ್ಯವಸ್ಥೆ ಇದೆ ಅಂದ್ರೆ ಭಾರತದಲ್ಲಿ ಏಕ ರೀತಿಯ ಪೌರತ್ವ ವ್ಯವಸ್ಥೆ ಇರುವಂತದ್ದು. ದ್ವಿಪೌರತ್ವ ಎಲ್ಲಾದ್ರೂ ಇದೆಯಾ ಅಂದ್ರೆ ಖಂಡಿತ ಅಮೆರಿಕದಲ್ಲಿ USA ದ್ವಿಪೌರತ್ವ ಇರುವಂತದ್ದು. ಪೌರತ್ವ ಪಡೆಯುವ ಯಾವುದಾದರೂ ಒಂದು ವಿಧಾನವನ್ನು ತಿಳಿಸಿ ಅಂದ್ರೆ ಜನನದ ಮೂಲಕ ಅಥವಾ ನೋಂದಣಿ, ಸೇರ್ಪಡೆ, ನೈಸರ್ಗಿಕವಾಗಿಯೂ ಪಡೆಯಬಹುದು. ಪೌರತ್ವವನ್ನ ಕಳೆದುಕೊಳ್ಳುವ ಒಂದು ವಿಧಾನ ಯಾವುದು ಅಂದ್ರೆ ಪರಿತ್ಯಾಗ. ಯಾವುದು? ಪರಿತ್ಯಾಗ. ಪೌರರಿಗೆ ಲಭಿಸುವ ಯಾವುದಾದರೂ ಒಂದು ಹಕ್ಕನ್ನ ಹೆಸರಿಸಿ ಅಂದ್ರೆ ಮತದಾನ ಮಾಡುವ ಹಕ್ಕು. ಭಾರತದ ಪ್ರಜೆಯಾಗಲು ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದು ಅಗತ್ಯವೇ ಅಂದ್ರೆ ಖಂಡಿತ ಅಗತ್ಯ. ಹೌದು. ಪ್ರತಿಯೊಬ್ಬ ಪೌರನು ಸಂವಿಧಾನ ಹಾಗೂ ದೇಶದ ನಿಯಮಗಳಿಗೆ ಬದ್ಧನಾಗಿ ಕರ್ತವ್ಯ ಪಾಲಿಸಬೇಕು. ಜಾತ್ಯತೀತತೆ ಎಂದರೇನು? ಸರ್ಕಾರಕ್ಕೆ ಯಾವುದೇ ಅಧಿಕೃತ ಧರ್ಮವಿರುವುದಿಲ್ಲ, ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಾಣುವುದು. ಪ್ರಜಾಸತ್ತಾತ್ಮಕತೆ ಎಂದರೇನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಆಡಳಿತವನ್ನು ನಾವು ಪ್ರಜಾಸತ್ತಾತ್ಮಕತೆ ಅಂತ ಕರಿತೀವಿ. ಗಣರಾಜ್ಯ ಎಂದರೇನು? ದೇಶದ ಪ್ರಮುಖರು ಅನುವಂಶಿಕವಾಗಿರದೆ ಪ್ರಜೆಗಳಿಂದ ಆಯ್ಕೆ ಅಂದ್ರೆ ಒಂದು ದೇಶದ ರಾಷ್ಟ್ರಪತಿಯನ್ನ ಅನುವಂಶಿಕವಾಗಿರದೆ ಪ್ರಜೆಗಳೇ ಆಯ್ಕೆ ಮಾಡುತ್ತೆ ಗಣರಾಜ್ಯ. ಭಾರತೀಯ ಸಂವಿಧಾನದ ಪೌರರಿಗೆ ನೀಡುವ ಮೂಲಭೂತ ಹಕ್ಕುಗಳು ಎಷ್ಟಿವೆ ಅಂದ್ರೆ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. 1 ತೆಗೆದು ಹಾಕಲಾಗಿದೆ, ಮೊದಲಿತ್ತು. ಇನ್ನು ಅಧ್ಯಾಯ 8 ನಮ್ಮ ಸಂವಿಧಾನ. ಸಂವಿಧಾನ ಎಂದರೇನು? ಒಂದು ದೇಶದ ಆಡಳಿತವನ್ನ ನಡೆಸಲು ಅಗತ್ಯವಿರುವ ಮೂಲಭೂತ ನಿಯಮಗಳು ಮತ್ತು ತತ್ವಗಳ ಸಾರವೇ ಸಂವಿಧಾನ. ಭಾರತ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಯಾವಾಗ ನಡೀತದೆ? 1946 ಡಿಸೆಂಬರ್ 9ರಂದು. ಸಂವಿಧಾನದ ಪೀಠಿಕೆಯನ್ನ ಏನಂತಾರೆ ಅಂದ್ರೆ ಸಂವಿಧಾನದ ಆತ್ಮ ಅಥವಾ ದಿಕ್ಸೂಚಿ ಅಂತ ಕರೀತಾರೆ. ಸಂವಿಧಾನ ಪೀಠಿಕೆಯು ಯಾವ ಮಾತುಗಳಿಂದ ಪ್ರಾರಂಭವಾಗುತ್ತೆ? ಭಾರತದ ಜನಗಳಾದ ನಾವು ಎಂಬ ಮಾತುಗಳಿಂದ ಆರಂಭವಾಗುತ್ತೆ.
ಭಾರತವನ್ನ ಎಂಥ ರಾಜ್ಯವೆಂದು ಪೀಠಿಕೆಯಲ್ಲಿ ಘೋಷಿಸಲಾಗಿದೆ? ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಕರೆಯಲಾಗಿದೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದನ್ನ ಸಮಾಜವಾದಿ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಸಿಂಪಲ್ ಅದೇನ್ ಗೊತ್ತಾ? SSPEN JPG ನೋಡಿ, SSJPG ನೋಡಿ. JPG ಅನ್ನೋದು ಒಂದು ಇಮೇಜ್ ಫಾರ್ಮೆಟ್ ಆಗಿರುವಂತದ್ದು. ನೀವು 2 SS ಅನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. SSJPG ಅಂತ ನೆನಪಿಟ್ಕೊಂಡ್ರೆ ನೋಡಿ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಗೊತ್ತಾಗುತ್ತೆ. ಓಕೆ, ಅದ್ ಬಿಟ್ಟಾಕಿ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ನಾವು ಸಂವಿಧಾನವನ್ನ ಜಾರಿಗೆ ತಂದಿದ್ದು 1950 ಜನವರಿ 26. ಜನವರಿ 26. ಗಣರಾಜ್ಯೋತ್ಸವ ಯಾವಾಗ ಆಚರಿಸಲಾಗುತ್ತೆ? ಜನವರಿ 26ರಂದು. ಸಂವಿಧಾನ ದಿನವನ್ನ ನವೆಂಬರ್ 26ರಂದು ಆಚರಿಸಲಾಗುತ್ತೆ. ಸಂವಿಧಾನವನ್ನ ರಚಿಸಲು ಎಷ್ಟು ಸಮಯ ತೆಗೆದುಕೊಳ್ಳೋದು ಅಂದ್ರೆ 2 ವರ್ಷ 11 ತಿಂಗಳು 18 ದಿನಗಳು. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಸಂವಿಧಾನವು ಪ್ರಜೆಗಳಿಗೆ ಎಷ್ಟು ಮೂಲಭೂತ ಹಕ್ಕುಗಳನ್ನು ನೀಡಿದೆ? ಆಗಲೇ ಹೇಳಿದಂತೆ 6. ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಪ್ರಮುಖ ಮೌಲ್ಯಗಳು: ಪ್ರಜಾಸತ್ತಾತ್ಮಕ, ಜಾತ್ಯತೀತತೆ, ಸಮಾಜವಾದ, ಸಮಾನತೆ. ಗಣರಾಜ್ಯ ಎಂದರೆ ಆಗಲೇ ಹೇಳಿದಂತೆ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರಜೆಗಳೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆರಿಸುವ ವಿಧಾನ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕರ್ನಾಟಕದ ಇಬ್ಬರು ಹೆಸರು ಯಾವುದು ಅಂದ್ರೆ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ. ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ 15. ಯಾವುದೇ ಒಂದು ಮೂಲಭೂತ ಹಕ್ಕನ್ನ ಹೆಸರಿಸಿ ಅಂದ್ರೆ ಅದು ಸಮಾನತೆಯ ಹಕ್ಕು. ಯಾವ್ದಾದ್ರು ಒಂದು ಅಂತ ಕೇಳಿದ್ರಿಂದ ಸ್ವಾತಂತ್ರ್ಯದ ಹಕ್ಕು ಕೂಡ ಇರ್ಬೋದು. ಶೋಷಣೆಯ ವಿರುದ್ಧದ ಹಕ್ಕು ಯಾವುದನ್ನು ತಡೆಯುತ್ತದೆ? ಬಲವಂತ ದುಡಿಮೆ ಅಥವಾ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನ ನಿಷೇಧಿಸುತ್ತದೆ. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳು ಯಾವುವು? ಎಷ್ಟಿವೆ ಅಂದ್ರೆ 11. ಯಾವುದಾದರೂ ಒಂದು ಮೂಲಭೂತ ಕರ್ತವ್ಯವನ್ನು ತಿಳಿಸಿ. ರಾಷ್ಟ್ರಧ್ವಜ ಅಥವಾ ರಾಷ್ಟ್ರಗೀತೆಯನ್ನ ಗೌರವಿಸುವಂಥದ್ದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉದ್ದೇಶವನ್ನು ಕಲ್ಯಾಣ ರಾಜ್ಯವನ್ನ ಸ್ಥಾಪಿಸುವಂಥದ್ದು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಅಂದ್ರೆ 18 ವರ್ಷ ತುಂಬಿದ ಎಲ್ಲಾ ನಾಗರಿಕರಿಗೂ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಮತದಾನ ನೀಡುವ ಹಕ್ಕು. ಮತದಾನ ಮಾಡಲು ಕನಿಷ್ಠ ವಯಸ್ಸು 18 ವರ್ಷಗಳು. ಪ್ರಭುತ್ವ ಸರ್ಕಾರ ಎಂದರೆ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಕಾನೂನುಗಳನ್ನು ಜಾರಿಗೊಳಿಸುವ ಆಡಳಿತ ಸಂಸ್ಥೆ. ಸರ್ಕಾರದ 3 ಪ್ರಮುಖ ಅಂಗಗಳು ಯಾವುವು ಅಂದ್ರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ. ಶಾಸಕಾಂಗದ ಪ್ರಮುಖ ಕೆಲಸ ಕಾನೂನನ್ನು ರಚಿಸುವಂಥದ್ದು. ಕಾರ್ಯಾಂಗದ ಪ್ರಮುಖ ಕರ್ತವ್ಯ ಶಾಸಕಾಂಗ ಮಾಡಿದ ಕಾನೂನುಗಳನ್ನು ಜಾರಿಗೆ ತರುವಂಥದ್ದು. ನ್ಯಾಯಾಂಗ ನ್ಯಾಯ ಒದಗಿಸುವುದು, ಸಂವಿಧಾನವನ್ನ ರಕ್ಷಿಸುವುದು ಅದಕ್ಕೆ ಆ ಕಾನೂನುಗಳಿಗೆ. ಪ್ರಜಾಪ್ರಭುತ್ವ ಅಥವಾ ಸರ್ಕಾರದ ಪ್ರಮುಖ ಪ್ರಕಾರಗಳು: ರಾಜಪ್ರಭುತ್ವ, ಸರ್ವಾಧಿಕಾರ, ಪ್ರಜಾಪ್ರಭುತ್ವ. ರಾಜಪ್ರಭುತ್ವ ಎಂದರೇನು? ರಾಜ ರಾಣಿ ಅನುವಂಶೀಯವಾಗಿ ದೇಶದ ಆಡಳಿತವನ್ನು ನಡೆಸುವ ವ್ಯವಸ್ಥೆ. ಸರ್ವಾಧಿಕಾರ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪು ಸರ್ವಾಧಿಕಾರದ ಅಂಕೆ ಇಲ್ಲದೆ ನಡೆಸುವಂಥದ್ದು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವುದು ಸರ್ಕಾರ ಆಗಿರುವಂಥದ್ದು. ಸ್ನೇಹಿತರೆ, ಇದು ಈ ಕ್ವಶನ್ಸ್ಗಳು 6ನೇ ತರಗತಿಯಲ್ಲಿ ಬಂದಿರುವಂತವುಗಳು. 6ನೇ ತರಗತಿಯ ಸೋಷಿಯಲ್ ಸೈನ್ಸ್ ಅಲ್ಲಿ ಬಂದಿರುವಂಥದ್ದು. ಸೋಷಿಯಲ್ ಸೈನ್ಸ್ ಅಲ್ಲಿ ಇದೇ ರೀತಿ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಎಲ್ಲಾ ಪ್ರಶ್ನೆಗಳನ್ನ ಈ PDF ಒಳಗೊಂಡಿರೋದ್ರಿಂದ ನಿಮಗೆ ಯಾವುದೇ ಎಕ್ಸಾಮ್ ಅನ್ನು ಬರೆದ್ರು ಇದು ಅನುಕೂಲ ಆಗುತ್ತೆ. ಈ PDF ಅನ್ನ ನೀವು ಪಡ್ಕೋಬೇಕು ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9945005138 ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.